ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ಕೆಸೆಟ್ ಬರೀತಕ್ಕಂಥ ಆಕಾಂಕ್ಷಿಗಳೇ, ಇದು ಇವತ್ತಿನ ಪತ್ರಿಕೆ ವರ್ಷನ್ ಕೋಡು ಎ ಆಗಿರ್ತಕ್ಕಂಥದ್ದು. ಎಲಿಜಿಬಿಲಿಟಿ ಕಾಂಪಿಟೇಟಿವ್ ಎಕ್ಸಾಮ್ 2024 ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಪೇಪರ್ 2, ಟೋಟಲ್ ನಂಬರ್ ಆಫ್ ಕ್ವಶನ್ 100, ಮ್ಯಾಕ್ಸಿಮಮ್ ಮಾರ್ಕ್ಸ್ 2 ಅಂತಂದರೆ 1ಕ್ಕೆ 2 ಅಂತಂತಂದರೆ ಟೋಟಲ್ 200 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ವರ್ಷನ್ ಕೋಡ್ ಬಿಟ್ಟು ನೀವು ವರ್ಷನ್ ಕೋಡನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಸಬ್ಜೆಕ್ಟ್ ಎಕನಾಮಿಕ್ಸು, ಇದರದ್ದು ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಅದು ಏನೇನು ಸೂಚನೆ ಇದೆ ಅಂತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ದಿಸ್ ಕ್ವಶನ್ ಬುಕ್ಲೆಟ್ ಈಸ್ ಇಶ್ಯೂ 9:55 AM ಅಂದಿಗೆ ನಿಮಗೆ ಕ್ವಶನ್ ಪೇಪರ್ ಒಂದು ಬುಕ್ಲೆಟ್ ಕೊಡ್ತಕ್ಕಂಥದ್ದು. ಇಲ್ಲಿ ಅದ್ರ ಜೊತೆಗೆ ಎಕ್ಸ್ಪ್ರೆಸ್ ಸರ್ಕಲ್ ಆನ್ ದ OMR ಸೀಟಲ್ಲಿ ನೀವು ಸರ್ಕಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ವರ್ಷನ್ ಕೋಡ್, ಕ್ವಶನ್ ಬುಕ್ಲೆಟ್ಸ್ ಆ್ಯಂಡ್ OMR ಸೀಟ್ ರೆಸ್ಪೆಕ್ಟಿವ್ ಸರ್ಕಲ್ ಅಂದರೆ OMR ಶೀಟ್ದಲ್ಲಿ ಮತ್ತು ಕ್ವಶನ್ ಪೇಪರ್ದಲ್ಲಿ ತಾವುಗಳನ್ನು ವೃತ್ತವನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಈ ರೀತಿ ಇವಾಗೇನಿದೆ ಅಂತಂದರೆ ಈ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಿಯಾದ ಕ್ರಮ ಯಾವುದು ಅಂತಕ್ಕಂಥದ್ದು. ಇವೆಲ್ಲನೂ ಕೂಡ ತಪ್ಪಾದ ಕ್ರಮಗಳನ್ನು, ರಾಂಗ್ ಮೆಥಡ್ ಆಗಿರ್ತಕ್ಕಂಥದ್ದು. ಈ ಥರ ಮಾಡಿದಾದರೆ, ಈ ಥರ ಬರೆಯೋದಾಗಲಿ ಅಥವಾ ಈ ಥರ ಮಾಡೋದಾಗಲಿ, ಈ ಥರ ಮಾಡೋದಾಗಲಿ, ಇದು ಆಗಲಿ, ಒಂದೇ ಇದರಲ್ಲಿ ಇದು ಆಗಲಿ, ಇವೆಲ್ಲ ರಾಂಗ್ ಮೆಥಡ್. ಸರಿಯಾಗಿರ್ತಕ್ಕಂಥ ಮೆಥಡ್ ಇದು ಕರೆಕ್ಟ್ 4ರಲ್ಲಿ ಒಂದು ವೃತ್ತವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇದು ಏನಿರ್ತದೆ ಅಂತಂದರೆ ಇದ್ರದ್ದು ಬೆಲ್ ರಿಂಗ್ 1 PM ಸ್ಟಾಪ್ ರೈಟಿಂಗ್ ಅಂದರೆ 1ಕ್ಕೆ ನಿಮಗೆ ಇದು ಮುಗಿತಕ್ಕಂಥದ್ದು. ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ ಅಥವಾ ಸ್ನೇಹಿತರೆ, ಈ ಫಸ್ಟು ಏನು ಬಂದುಬಿಟ್ಟು ಅಂತಂದರೆ ಪ್ರಶ್ನೆ ನಂಬರ್ 1, ಹೇಳಿಕೆಗಳು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರ ಆರಿಸಿ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿ ನೋಡಿ ಪ್ರತಿಪಾದನೆ ಏನು ಹೇಳ್ತದ, ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವವು 1ಕ್ಕಿಂತ ಕಡಿಮೆ ಇದ್ದರೆ, ಹೌದಾ, ಇಲ್ಲಿ 1ಕ್ಕಿಂತ ಕಡಿಮೆ ಇದ್ದರೆ ಬೇಡಿಕೆಯನ್ನು ಅಸ್ಥಿರವೆಂದು ಪರಿಗಣಿಸಲಾಗುತ್ತದೆ. ಕಾರಣ ನೋಡಿ, ಆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಎಂದರೆ ಪ್ರಮಾಣದ ಬೆಲೆಯಲ್ಲಿ ಬದಲಾವಣೆಗಿಂತ ಪ್ರಮಾಣ ಅನುಸಾರವಾಗಿ ಹೆಚ್ಚು ಬದಲಾಗುತ್ತದೆ ಅಂತಕ್ಕಂಥದ್ದು ಕೇಳುತ್ತೆ. ಇದು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದನೇದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಅಂತ ಒಂದು. ಎರಡನೇದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಎಗೆ ಸರಿಯಾದ ವಿವರಣೆಯಾಗಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಮೂರನೇದು ಎ ಸರಿಯಾಗಿದೆ ಬಟ್ ಆರ್ ಸರಿ ಇಲ್ಲ, ಹೌದಾ, ಆರ್ ಸರಿ ಇದೆ, ಎ ಸರಿ ಇಲ್ಲ ಅಂತಕ್ಕಂಥದ್ದು. ಈ ರೀತಿ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಲೂ ಹೋಗಿದೆ ವಿದ್ಯಾರ್ಥಿಗಳೇ, ಒಂದನೇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಆರ್ ಮತ್ತು ಎ ಎರಡೂ ಸರಿಯಾಗಿವೆ ಮತ್ತು ಎದ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಎರಡನೇ ಪ್ರಶ್ನೆ. ನೋಡಿ, ಗಿಫನ್ ಗೂಡ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ, ಗಿಫನ್ ಗೂಡ್ಸ್ಗಳ ಬೇಡಿಕೆಯು ಬೆಲೆ ಏರಿಕೆಯೊಂದಿಗೆ ಹೆಚ್ಚುತ್ತದೆ ಅಂತ ಹೇಳಿರ್ತಕ್ಕಂಥದ್ದು ಒಂದನೇದು. ಆದಾಯದ ಪರಿಣಾಮವು ಪರ್ಯಾಯ ಪರಿಣಾಮವನ್ನು ಮೀರಿಸುತ್ತದೆ. ಅವುಗಳು ಸಾಮಾನ್ಯ ಗೂಡ್ಸ್ಗಳಾಗಿವೆ. ಬದಲಿ ಪರಿಣಾಮವು ಆದಾಯದ ಪರಿಣಾಮದ ಮೇಲೆ ಪ್ರಾಬಲ್ಯ ಹೊಂದಿವೆ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹಾಗಿದ್ರೆ ಈ ABCಯಲ್ಲಿ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇದು ಸರಕುಗಳ ಬೆಲೆ ಬದಲಾವಣೆಯ ಒಟ್ಟು ಪರಿಣಾಮ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಎ ಅಥವಾ ಒಂದನೇದು ಪರ್ಯಾಯ ಪರಿಣಾಮ ಪ್ಲಸ್ ಬೆಲೆ ಪರಿಣಾಮ,
ಎರಡನೇದು ಪರ್ಯಾಯ ಪರಿಣಾಮ ಪ್ಲಸ್ ಆದಾಯ ಪರಿಣಾಮ, ಮೂರನೇ ಪರ್ಯಾಯ ಪರಿಣಾಮ ಪ್ಲಸ್ ಪ್ರದರ್ಶನದ ಪರಿಣಾಮ, ನಾಲ್ಕನೇ ಪರ್ಯಾಯ ಪರಿಣಾಮ ಮೈನಸ್ ಆದಾಯದ ಪರಿಣಾಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೋದರೆ ಎರಡನೇದು ಪರ್ಯಾಯ ಪರಿಣಾಮ ಪ್ಲಸ್ ಆದಾಯದ ಪರಿಣಾಮದಿಂದ ಏನಾಗ್ತದೆ, ಸರಕುಗಳ ಬೆಲೆಯಲ್ಲಿ ಒಟ್ಟು ಪರಿಣಾಮ ಆಗ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 4ನೇ, ಪ್ರತಿ ಫಲಿತಾಂಶದ ಸಂಭವನೀಯತೆ ತಿಳಿದಿಲ್ಲದಿರುವಾಗ ನಿರ್ಧಾರ ತೆಗೆದುಕೊಳ್ಳುವವರು ಒಂದಕ್ಕಿಂತ ಹೆಚ್ಚು ಸಂಭವನೀಯ ಫಲಿತಾಂಶಗಳನ್ನು ಹೊಂದಿರುವ ಕಾರ್ಯತಂತ್ರಗಳ ನಡುವೆ ಆಯ್ಕೆ ಮಾಡಬೇಕಾದ ಪರಿಸ್ಥಿತಿಯನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಎದಲ್ಲಿ ನೋಡಿ ವೈವಿಧ್ಯೀಕರಣ, ಬಿ ಖಚಿತತೆ, ಸಿ ಅಪಾಯ, ಡಿ ಅನಿಶ್ಚಿತತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅನಿಶ್ಚಿತತೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ನೋಡಿ ಏನಿದೆ ಅಂತ ಹೋಗಿದ್ರೆ, ಸಾಮಾಜಿಕ ಕಲ್ಯಾಣದ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕಾಲ್ಡರ್ ಮತ್ತು ಹಿಗ್ಸ್ ಮಾನದಂಡಗಳ ಕುರಿತಾದ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇಲ್ಲಿ ನೋಡಿ, ಒಂದನೇದು ಎ, ಕಾಲ್ಡರ್ ಮಾನದಂಡವು ಲಾಭ ಗಳಿಸಿದ್ದರ ದೃಷ್ಟಿಕೋನವನ್ನು ಆಧರಿಸಿದೆ. ಬಿ, ಹಿಗ್ಸ್ ಮಾನದಂಡವು ಸೋತವರ ದೃಷ್ಟಿಕೋನವನ್ನು ಒತ್ತಿ ಹೇಳುತ್ತದೆ. ಸಿ, ಕಲ್ಯಾಣ ಸುಧಾರಣೆಗೆ ಪರಿಹಾರ ಅಗತ್ಯವೆಂದು ಎರಡೂ ಮಾನದಂಡಗಳು ಸಮ್ಮತಿಸುತ್ತವೆ. ಡಿ, ಕಾಲ್ಡರ್ನ ಮಾನದಂಡವು ಎಲ್ಲ ವ್ಯಕ್ತಿಗಳು ಉತ್ತಮ ಆರ್ಥಿಕ ಸ್ಥಿತಿಗೆ ಕಾರಣವಾಗಬಹುದು. ಇಲ್ಲಿ ಸರಿಯಾದ ಕೋಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಯಾವುದು ಅಂತ ಇದರಲ್ಲಿ ತಾವು ತಿಳ್ಕೊಳ್ಬೇಕಂತ ಹೋದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 3ನೇದು ಆಗಿರ್ತಕ್ಕಂಥದ್ದು. ಎ, ಬಿ ಮತ್ತು ಸಿಗಳು ಸರಿ ಉತ್ತರ ಆಗಿದೆ. ಕ್ವಶನ್ ನಂಬರ್ 6. ಈ 6ದಲ್ಲಿ ನೋಡಿ, ಪಟ್ಟಿ 1 ಅನ್ನು ಪಟ್ಟಿ 2ನೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿರ್ತಕ್ಕಂಥ ಪಟ್ಟಿ 1 ಪಟ್ಟಿ 2. ಎದಲ್ಲಿ ಕೇನ್ಸ್. ಈ ಕೇನ್ಸ್ ಈ ಸರಿಯಾದ ಉತ್ತರ ಯಾವುದಿದೆ ಅಂತಂತಂದರೆ ದ್ರವ್ಯತೆಯ ಆದ್ಯತೆ. ಬಿ, ಮಿಕ್ಸೆಲ್. ಸಾಲ ನೀಡಬಹುದಾದ ನಿಧಿಗಳು. ಸಿ, ಇರ್ವಿಂಗ್ ಫಿಶ್ ಸಮಯ ಆದ್ಯತೆ. ಆ ಕಾರಣಕ್ಕಾಗಿ ಈ ಕೋಡ್ಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು 1ನೇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನಂಬರ್ 7. ಈ ಕೆಳಕಂಡ ಯಾವ ಅರ್ಥಶಾಸ್ತ್ರಜ್ಞರು ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯ ಮೂಲಕ ಏಕಕಾಲದಲ್ಲಿ ವಿತ್ತೀಯ ಮತ್ತು ನೈಜ ವಲಯವನ್ನು ಅಧ್ಯಯನ ಮಾಡಿದ್ದವರು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, 1ನೇದು ಜಗದೀಶ್ ಭಗವತಿ. ಬಿ, ಡಾನ್ ಪ್ಯಾಟಿಸ್ನಿಕ್. 3ನೇದು ಗುರ್ನಾಲ್ಡ್ ಮಿಡಾಲ್ಡ್. 4ನೇದು ಮಾರಿಸ್ ಅಲೈನ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 2ನೇದು ಡಾನ್ ಪ್ಯಾಟಿನಿಸ್ಕನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. 8ನೇ ಕ್ವಶನ್, ಪ್ಯಾರೆಟೋ ಆಪ್ಟಿಮ್ಯಾಲಿಟಿ ವಿಶ್ಲೇಷಣೆಯಲ್ಲಿ ಎಲ್ಲ ಔದಾಸೀನ ನಕ್ಷೆಗಳ ಕಾನ್ವೆಕ್ಸಿಟಿ ಮತ್ತು ರೂಪಾಂತರ ನಕ್ಷೆಯ ಕಾನ್ವೆಕ್ಸಿಟಿಯನ್ನು ಇದು ಉಲ್ಲೇಖಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಒಂದನೇದು ಒಟ್ಟು ಪರಿಸ್ಥಿತಿಗಳು, 2ನೇ ಅಂಚಿನ ಪರಿಸ್ಥಿತಿಗಳು, 2ನೇ ಕ್ರಮಾಂಕದ ಪರಿಸ್ಥಿತಿಗಳು, 4ನೇ ಸರಿಯಾದ ಪರಿಸ್ಥಿತಿಗಳು. ಇಲ್ಲಿ ಉತ್ತರ 3 ಸರಿಯಾಗಿರ್ತಕ್ಕಂಥದ್ದು 2ನೇ ಕ್ರಮಾಂಕದ ಪರಿಸ್ಥಿತಿಗಳು. ನೆಕ್ಸ್ಟ್ ಕ್ವಶನ್
9ನೇ ಪ್ರಶ್ನೆ. ಈ 9ನೇ ಪ್ರಶ್ನೆಯಲ್ಲಿ ನೋಡಿ, ಹೊಸ ಕಲ್ಯಾಣ ಅರ್ಥಶಾಸ್ತ್ರ ಎಂದು ಕರೆಯಲ್ಪಡುವ ವಿವಿಧ ನಷ್ಟ ಪರಿಹಾರಗಳು ಕಲ್ಯಾಣದ ಹೆಚ್ಚಳಕ್ಕೆ ಸಾರ್ವತ್ರಿಕವಾಗಿ ಮಾನ್ಯವಾದ ಮಾನದಂಡವನ್ನು ಪ್ರಸ್ತುತಪಡಿಸಿದ್ದವು. ಆದರೆ ಪ್ರಯತ್ನಗಳು ವಿಫಲವಾಗುವುದಕ್ಕೆ ಕಾರಣ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ನೋಡಿ, ಒಂದನೇದು ಅವುಗಳ ಉಪಯುಕ್ತತೆಯನ್ನು ಕಾರ್ಡಿನಲ್ ಆಗಿ ಅಳೆಯುವ ಅವಾಸ್ತವಿಕ ಊಹೆಯನ್ನು ಆಧರಿಸಿವೆ. ಎರಡನೇದು ಮೌಲ್ಯ ಮುಕ್ತ ಕಲ್ಯಾಣದ ಮಾನದಂಡವನ್ನು ನೀಡುವಲ್ಲಿ ಅವುಗಳು ಯಶಸ್ವಿಯಾಗಿಲ್ಲ. ಮೂರನೇದು ಅವುಗಳು ಬಹಳ ವಿಶಾಲವಾದ ನೈತಿಕ ಧನಾತ್ಮಕ ದೃಷ್ಟಿಕೋನವನ್ನು ಆಧರಿಸಿದ್ದವು. ನಾಲ್ಕನೇ, ಸಾಮೂಹಿಕ ಕಲ್ಯಾಣ ತೀರ್ಪುಗಳಿಗಾಗಿ ಅವುಗಳು ಕಿಟ್ ಮತ್ತು ಸೂಚನೆಗಳ ಗುಂಪನ್ನು ಹೊಂದಿರಲಿಲ್ಲ ಅಂತ ಈ 4 ಆಪ್ಷನ್ಸ್ನಲ್ಲಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮೂರನೇದಾಗಿದೆ. ಅವುಗಳು ಬಹಳ ವಿಶಾಲವಾದ ನೈತಿಕ ಧನಾತ್ಮಕ ದೃಷ್ಟಿಕೋನವನ್ನು ಆಧರಿಸಿದ್ದವು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನಂಬರ್ 10. ಮಾರುಕಟ್ಟೆಯಲ್ಲಿ ಅಸಮರೂಪ ಮಾಹಿತಿಯ ಉಪಸ್ಥಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಕಾರಣವಾಗುತ್ತದೆ ಅಂತ ಕ್ವಶನ್ ಇದೆ. ಅದರಲ್ಲಿ ಎ ಪ್ರತಿಕೂಲ ಆಯ್ಕೆ, ಬಿ ದಕ್ಷತಾ ಕೂಲಿ, ಸಿ ಪ್ರಧಾನ ಏಜೆಂಟ್ ಸಮಸ್ಯೆ, ಡಿ ಸಂಪನ್ಮೂಲಗಳ ಹೆಚ್ಚುವರಿ ಘಟಕ ಅಂಚಿನ ಪ್ರಯೋಜನಗಳು ಹೆಚ್ಚುತ್ತಿರುವ ಸಂಪನ್ಮೂಲಗಳ ಘಟಕದೊಂದಿಗೆ ಕಡಿಮೆಯಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ನೋಡಿ, ಈ ಆಪ್ಷನ್ಸ್ ಕೊಟ್ಟಿದ್ದಾರೆ 1, 2, 3, 4. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನು ಹೋದರೆ ಎರಡನೇದು ಎ ಮತ್ತು ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡಿ, ಮಾರುಕಟ್ಟೆ ಅಸಮರೂಪ ಮಾಹಿತಿಯ ಉಪಸ್ಥಿತಿಯು ಯಾವುದಕ್ಕೆ ಕಾರಣ ಆಗಿದೆ ಅಂತಂತಂದರೆ ಇಲ್ಲಿ ಒಂದನೇದು ಪ್ರತಿಕೂಲ ಆಯ್ಕೆಗೆ ಕಾರಣ ಆಗಿದ್ದು, ಎರಡನೇದು ಪ್ರಧಾನ ಏಜೆಂಟ್ ಸಮಸ್ಯೆಗಳಿರುವುದರಿಂದ ಇದು ಕಾರಣವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ತರ್ಕಬದ್ಧ ನಿರೀಕ್ಷೆಯ ಕಲ್ಪನೆಯು ಯಾರಿಂದ ಸ್ಥಾಪಿತವಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ಎ ಅಥವಾ ಒಂದನೇದು ಜಾನ್ ಎಫ್ ಮುತ್, ಎರಡನೇದು ಅಲ್ಫರ್ಡ್ ಮಾರ್ಷಲ್, ಮೂರನೇದು ಮಿಲ್ಟನ್ ಫ್ರಿಡ್ಮ್ಯಾನ್, ನಾಲ್ಕನೇದು ಜೆ.ಆರ್. ಹಿಕ್ಸ್. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಒಂದನೇ ಉತ್ತರ ಜಾನ್ ಎಫ್ ಮುತ್ ಅಂತಕ್ಕಂಥವ್ರು ಈ ತರ್ಕಬದ್ಧ ನಿರೀಕ್ಷೆಯ ಪರಿಕಲ್ಪನೆಯನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 12. ಫಿಲಿಪ್ಸ್ ನಕ್ಷೆಯಲ್ಲಿ ಹಣದುಬ್ಬರ ದರಗಳಲ್ಲಿನ ಬದಲಾವಣೆಗಳಿಗೆ ನಿರೀಕ್ಷೆಗಳನ್ನು ಅಂಗೀಕರಿಸಿದ್ದರೆ ಆಗ ದೀರ್ಘಾವಧಿ ಫಿಲಿಪ್ಸ್ ನಕ್ಷೆ ನಿರುದ್ಯೋಗದ ನೈಸರ್ಗಿಕ ದರದಲ್ಲಿ ಡ್ಯಾಸ್ ರೇಖೆಯನ್ನು ಹೋಲುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಇದರಲ್ಲಿ ಒಂದನೇದು ಬಾಗಿದ್ದು ಅಂತಂದರೆ ಈ ಥರ ಹೇಳ್ತಕ್ಕಂಥದ್ದು ರೇಖಾಚಿತ್ರ, ಎರಡನೇದು ಅಡ್ಡ, ಮೂರನೇದು ಉದ್ದ, ನಾಲ್ಕನೇದು ಕರ್ಣೀಯ ಅಂತಕ್ಕಂಥದ್ದು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಲೂ ಹೋದರೆ ಉದ್ದ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 13. ಕೇನ್ಸರ ಪ್ರಕಾರ ಒಟ್ಟು ಬೇಡಿಕೆ ಅತ್ಯಂತ ಚಂಚಲ ಘಟಕಗಳು ಯಾವ್ಯಾವು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ನಿವ್ವಳ ರಫ್ತು, ಎರಡನೇದು ಅನುಭೋಗ, ಮೂರನೇದು ಹೂಡಿಕೆ, ನಾಲ್ಕನೇದು ಸರ್ಕಾರದ ವೆಚ್ಚ ಅಂತಕ್ಕಂಥದ್ದು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಒಟ್ಟು ಬೇಡಿಕೆಯಲ್ಲಿ ಮೂರನೇದು ಸರಿಯಾಗಿರ್ತಕ್ಕಂಥದ್ದು ಹೂಡಿಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ 14ನೇ ಪ್ರಶ್ನೆ. 14ನೇ ಪ್ರಶ್ನೆಯಲ್ಲಿ ನೋಡಿ, ಹೂಡಿಕೆಯ ಪ್ರೇರಣೆ ಇದನ್ನು ಅವಲಂಬಿಸಿರುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ಲಾಭದ ನಿರೀಕ್ಷಿತ ದರ, ಎರಡನೇ ಸಾರ್ವಜನಿಕ ಸಾಲ, ಮೂರನೇ ಲಾಭ ಮತ್ತು ಉಳಿತಾಯ, ನಾಲ್ಕನೇದು ಉಳಿತಾಯ ಮತ್ತು ಸಾರ್ವಜನಿಕ ಸಾಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದನೇದು ಲಾಭ ನಿರೀಕ್ಷಿತ ದರ ಅಂತಕ್ಕಂಥದ್ದು.
ನೆಕ್ಸ್ಟ್ ಪ್ರಶ್ನೆ, 15 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಪ್ರತಿಪಾದನೆ ಎ ನೋಡಿ, ಸೂಪರ್ ಮಲ್ಟಿಪ್ಲೇಯರ್ ಇದು ಮಲ್ಟಿಪ್ಲೇಯರ್ ಮತ್ತು ಎಕ್ಸಲೇಟರ್ಗಳ ಸಂಯೋಜನೆಯಾಗಿದೆಯೇ? ಪ್ರತಿಪಾದನೆ. ಕಾರಣ ಆರ್ ನೋಡಿ, ಸೂಪರ್ ಮಲ್ಟಿಪ್ಲೇಯರ್ ಮಾದರಿಯು ಪ್ರಬಲ ತಂತ್ರಜ್ಞಾನವನ್ನು ಲಘುವಾಗಿ ಪರಿಗಣಿಸುತ್ತದೆ ಮತ್ತು ನಿರಂತರ ಸ್ವಾಯತ್ತ ಬೇಡಿಕೆಯ ನಿರೀಕ್ಷಿತ ವಿಕಾಸಕ್ಕೆ ಅನುಗುಣವಾಗಿ ಪ್ರೇರಿತ ಬೇಡಿಕೆಯನ್ನು ಲೆಕ್ಕ ಹಾಕುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದ್ದು, ಇದರಲ್ಲಿ ಆಯ್ಕೆಗಳಲ್ಲಿ ನೋಡಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎಸ್. ಎರಡನೇದು, ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರು ಎನ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು. ಮೂರನೇದು, ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ನಾಲ್ಕನೇದು, ಎ ಸರಿಯಾಗಿದೆ ಬಟ್ ಆರ್ ತಪ್ಪಾಗಿದೆ. ಇದಕ್ಕೆ ಈ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದ್ರೆ ಎರಡನೇದು, ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಎಯ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು. ಪ್ರಶ್ನೆ ನಂಬರ್ 16, ಹೆಚ್ಚಿನ ಸಾಮರ್ಥ್ಯದ ಹಣದ ಘಟಕಗಳೆಂದರೆ? ಏದು ಸಾರ್ವಜನಿಕರೊಂದಿಗೆ ಕರೆನ್ಸಿ, ಬ್ಯಾಂಕಿನ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕಿನೊಂದಿಗೆ ಬಾಧ್ಯತೆ ಅಂತಂದರೆ, ಇದು ಬಾಧ್ಯತೆ ಅಂದರೆ ಯಾವುದಕ್ಕೆ ಒಂದು ಸಂಬಂಧ, ಹೌದಾ? ಎರಡನೇದು ಕರೆನ್ಸಿ ಮತ್ತು ಬೇಡಿಕೆ ಠೇವಣಿಗಳು. ಮೂರನೇ ಬೇಡಿಕೆ ಮತ್ತು ಮುದ್ರಾ ಠೇವಣಿಗಳು. ನಾಲ್ಕನೇ ವಾಣಿಜ್ಯ ಬ್ಯಾಂಕಿನ ಹೊಣೆಗಾರಿಕೆಗಳು. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಲೂ ಹೋಗಿದ್ರೆ ಒಂದನೇದು, ಸಾರ್ವಜನಿಕರೊಂದಿಗೆ ಕರೆನ್ಸಿ, ಬ್ಯಾಂಕಿನ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕಿನೊಂದಿಗೆ ಬಾಧ್ಯತೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 17, ಕೆಳಗಿನ ಮಾದರಿಗಳಲ್ಲಿ ಯಾವುದು ಯುಗಮ್ ಫಲಿತಾಂಶಗಳಿಗೆ ಸೂಕ್ತವಾಗಿದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಏದು ಬಹುಪದಿಯ ಲಾಗಿಟ್ ಮಾದರಿ, ಬಿ ಅಥವಾ ಎರಡನೇದು ಪ್ರೋಬಿಟ್ ಮಾದರಿ, ಮೂರನೇದು ಪಾಯಸಿನ್ ರಿಗ್ರೆಷನ್ ಮಾದರಿ, ನಾಲ್ಕನೇ ಲೀನಿಯರ್ ರಿಗ್ರೆಷನ್ ಮಾದರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋ ಹೋಗಿದ್ರೆ ಪ್ರೋಬಿಟ್ ಮಾದರಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟು 18, ಆರ್ಥಿಕತೆಯು ಲಿಕ್ವಿಡಿಟಿ ಟ್ರ್ಯಾಪ್ನಲ್ಲಿದ್ದರೆ ಈ ಕೆಳಗಿನ ಯಾವುದು ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಒಂದನೇದು, ವಿತ್ತ ನೀತಿಯ ನಿಷ್ಪರಿಣಾಮಕಾರಿಯಾಗಿದೆ. ಎರಡನೇದು, ವಿತ್ತ ನೀತಿ ಪರಿಣಾಮಕಾರಿಯಾಗಿದೆ. ಮೂರನೇದು, ಆರ್ಥಿಕತೆ ಉತ್ಕೃಷ್ಟದಲ್ಲಿ ಇರುತ್ತದೆ. ನಾಲ್ಕನೇದು, ಆರ್ಥಿಕತೆಯು ಪೂರ್ಣ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಆದರೆ ಲಿಕ್ವಿಡಿಟಿ ಟ್ರ್ಯಾಪ್ನಲ್ಲಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಒಂದನೇದು, ವಿತ್ತ ನೀತಿ ನಿಷ್ಪರಿಣಾಮಕಾರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 19ನೇ ಪ್ರಶ್ನೆಯಲ್ಲಿ ನೋಡಿ, ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ನೋಡಿ, ಒಂದನೇದು ಮಲ್ಟಿಪ್ಲೇಯರ್ ಪರಿಣಾಮ. ಈ ಮಲ್ಟಿಪ್ಲೇಯರ್ ಪರಿಣಾಮ ಯಾವುದು ಅಂತಂತಂದರೆ ವೆಚ್ಚದಲ್ಲಿ ಆರಂಭಿಕ ಹೆಚ್ಚಳಕ್ಕೆ ಕಾರಣವಾಗುವ ಉತ್ಪಾದನೆಯ ಹೆಚ್ಚಳ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಬಿದು ಎಕ್ಸಿಲೇಟರ್ ಪರಿಣಾಮ. ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿನ ಬದಲಾವಣೆಯ ನಡುವಿನ ಸಂಬಂಧವನ್ನು ಎಕ್ಸಿಲೇಟರ್ ಪರಿಣಾಮ ಎಂದು ಕರೆಯುತ್ತೇವೆ.
ಮೂರನೇದು ಬಂಡವಾಳದ ಅಂಚಿನ ದಕ್ಷತೆ, ಅಂದರೆ ಹೊಸ ಹೂಡಿಕೆಗಳ ನಿರೀಕ್ಷಿತ ಲಾಭದಾಯಕತೆ. ಡಿ ಒಟ್ಟು ಬೇಡಿಕೆ ಅಂತಂದರೆ ಸರಕು ಮತ್ತು ಸೇವೆಗಳ ಒಟ್ಟು ಬೇಡಿಕೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಆದರೆ ಈ ವರ್ಷನ್ ಕೋಡ್ಗಳಲ್ಲಿ ನಾವು ಹಾಕಬೇಕನ್ನು ಹೋದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ 20. ಸ್ವಾಯತ್ತ ಅನುಭೋಗ ಮತ್ತು ಪ್ರೇರಿತ ಅನುಭೋಗಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದನೇ ಆದಾಯದ ಅಂಶಗಳು, ಎರಡನೇ ನಾಮಮಾತ್ರ ಆದಾಯ, ಮೂರನೇ ಮನೋವೈಜ್ಞಾನಿಕ ಅನುಭೋಗ, ನಾಲ್ಕನೇ ಉತ್ಪಾದನೆಯ ಅಂಶ. ಇಲ್ಲಿ ಸರಿಯಾಗಿರ್ತಕ್ಕಂಥ ಅಂಶ ಅನ್ನು ಹೋದರೆ ಒಂದನೇದು ಸಿ ಆದಾಯದ ಅಂಶವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 21ನೇ ಕ್ವಶನ್. ಸಮಯದ ಸರಣಿಯನ್ನು ಅದರ ಘಟಕಗಳಾಗಿ ವಿಭಜಿಸಲು ಯಾವ ವಿಧಾನವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಅಥವಾ ಒಂದನೇದು ಪ್ರಧಾನ ಘಟಕ ವಿಶ್ಲೇಷಣೆ, ಬಿ ಎರಡನೇದು ಪ್ರಾಂಟಿಯಲ್ ರೂಪಾಂತರ, ಮೂರನೇದು ಚಲನೆ ಸರಾಸರಿ ಅಂದರೆ ಮೂವಿಂಗ್ ಎವರೇಜ್ ಅಂತ ಕರಿತೇವೆ, ನಾಲ್ಕನೇ ಸಮಯ ಸರಣಿಯ ಕಾಲೋಚಿತ ವಿಭಜನೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ನಾಲ್ಕನೇದು ಸರಿಯಾಗಿದೆ ಉತ್ತರ. ಪಾಯ್ಸನ್ ವಿತರಣೆಯನ್ನು ಡ್ಯಾಸ್ ಘಟಕಗಳ ವರ್ತನೆಯನ್ನು ವಿವರಿಸಲು ಬಳಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದನೇದು ಪುನರಾವರ್ತಿತ, ಎರಡನೇ ಸಾಮಾನ್ಯ, ಮೂರನೇದು ವಿರಳ, ನಾಲ್ಕನೇದು ಅಸಹಜ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇದು ವಿರಳ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕ್ವಶನ್ ನಂಬರ್ 23ನೇದು ನೋಡಿ. ಸೂಚ್ಯಂಕ ಸಂಖ್ಯೆಯ ವಿಧಾನವನ್ನು ಅದರ ಅನ್ವಯದೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಅಲ್ಲಿ ಎ ಬೆಲೆ ಸೂಚ್ಯಂಕ, ಡೈರೆಕ್ಟ್ ಸಿಸ್ಟಮ್ ಹಾಕೋಣ. ಎ ಬೆಲೆ ಸೂಚ್ಯಂಕ ಅಂತಂದರೆ ಮೂರನೇದು ಕಾಲಾಂತರದಲ್ಲಿ ಪ್ರಾತಿನಿಧಿಕ ಸರಕುಗಳ ಸಂಗ್ರಹ ಸರಾಸರಿ ಬೆಲೆ ಮಟ್ಟವನ್ನು ಹೋಲಿಕೆ ಮಾಡುತ್ತದೆ. ಬಿದು ಪ್ರಮಾಣ ಸೂಚ್ಯಂಕ ಅಂದರೆ ಇಲ್ಲಿ ನೋಡಿ, ನಾಲ್ಕನೇದು ಬೆಲೆಗಳು ಸ್ಥಿರವಾಗಿರಿಸಿಕೊಂಡು ಸರಕುಗಳ ಪ್ರಮಾಣದ ಬದಲಾವಣೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಮೂರನೇದು ಮೌಲ್ಯ ಸೂಚ್ಯಂಕ. ಮೌಲ್ಯ ಸೂಚ್ಯಂಕ ಅಂತಂದರೆ ಇಲ್ಲಿ ನೋಡಿ, ಉತ್ಪಾದಿಸಿದ ಸರಕು ಸೇವೆಗಳ ಒಟ್ಟು ಮೌಲ್ಯದಲ್ಲಿನ ಬದಲಾವಣೆಯನ್ನು ಪ್ರತಿಫಲಿಸುತ್ತದೆ ಅಂತಕ್ಕಂಥದ್ದು. ಜೀವನ ವೆಚ್ಚದ ಸೂಚ್ಯಂಕ ಅಂತಂದರೆ ಇಲ್ಲಿ ಒಟ್ಟಾರೆ ಜೀವನ ವೆಚ್ಚದ ಬದಲಾವಣೆಗಳನ್ನು ಅಳೆಯುತ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಲೂ ಹೋದರೆ ಇಲ್ಲಿ ಎರಡನೇ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಎರಡು ಚಲಕಗಳ ನಡುವಿನ ಶ್ರೇಣಿಗಳ ಸ್ಪಿಯರ್ಮ್ಯಾನ್ನ ಕೋರಿಲೇಷನ್ ಕೋಎಫಿಸಿಯೆಂಟ್ ವ್ಯತ್ಯಾಸಗಳ ಮೊತ್ತ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದೇ ನೋಡಿ, ಒಟ್ಟು ಅಂದರೆ ಸಿಗ್ಮಾ ಡಿ 0ಕ್ಕಿಂತ ಹೆಚ್ಚು, ಎರಡನೇ ಸಿಗ್ಮಾ ಡಿ ಡಿಗಿಂತ ಅಂದರೆ 0ಕ್ಕಿಂತ ಹೆಚ್ಚು ಇಲ್ಲ 0ಕ್ಕಿಂತ ಕಡಿಮೆ, ಬಿ 0ಕ್ಕಿಂತ ಹೆಚ್ಚು, ಮೂರನೇದು ಸಿಗ್ಮಾ ಡಿ 0ಕ್ಕೆ ಸಮವಾಗಿದೆ, ನಾಲ್ಕನೇದು ಸಿಗ್ಮಾ ಡಿ =1 ಅಂತಕ್ಕಂಥದ್ದು. ಆದರೆ ಕೋರಿಲೇಷನ್ ಕೋಎಫಿಸಿಯೆಂಟಿನ ವ್ಯತ್ಯಾಸ ಎಷ್ಟಿರ್ತದೆ ಅಂತಂದರೆ ನಾಲ್ಕನೇದು
ಸಿಗ್ಮಾ ಡಿ ಈಕ್ವಲ್ ಟು 1 ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು. ಪ್ರತಿಪಾದನೆ ಎ, ಅಪಕ್ಷಪಾತಿ ಮತ್ತು ಅತ್ಯಂತ ಸಣ್ಣ ವ್ಯತ್ಯಾಸವನ್ನು ಹೊಂದಿರುವ ಎಸ್ಟಿಮೇಟರ್ ಅನ್ನು ಸ್ಥಿರ ಎಸ್ಟಿಮೇಟರ್ ಎಂದು ಕರೆಯಲಾಗುತ್ತದೆ. ಕಾರಣ, ಎಸ್ಟಿಮೇಟರ್ ಸ್ಥಿರತೆ ಎಂದರೆ ಮಾದರಿಯ ಗಾತ್ರವು ಹೆಚ್ಚಾದಂತೆ ಎಸ್ಟಿಮೇಟರ್ ನೈಜ ನಿಯತಾಂಕದಿಂದ ಪ್ಯಾರಾಮೀಟರ್ ಭಿನ್ನವಾಗಿರುವ ಸಂಭವನೀಯತೆಯು ಶೂನ್ಯಕ್ಕೆ ಕೇಂದ್ರೀಕರಿಸುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಆಯ್ಕೆಗಳಲ್ಲಿ ನೋಡಿ, ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಯು ಎನ ಸರಿಯಾದ ವಿವರಣೆಯಾಗಿದೆ ಅಂತ ಒಂದನೇದು ಹೇಳ್ತದೆ. ಎರಡನೇದು ಎ ಮತ್ತು ಆರ್ಗಳು ಎರಡೂ ಸರಿ, ಆರ್ ಯು ಎನ ಸರಿಯಾದ ವಿವರಣೆ ಅಲ್ಲ. ಮೂರನೇದು ಎ ಸರಿಯಾಗಿದೆ, ಆರ್ ಸರಿಯಾಗಿಲ್ಲ. ನಾಲ್ಕನೇ ಎ ಸರಿಯಾಗಿಲ್ಲ, ಆರ್ ಸರಿಯಾಗಿಲ್ಲ. ಎ ಸರಿಯಾಗಿಲ್ಲ, ಆರ್ ಸರಿಯಾಗಿದೆ. ಇಲ್ಲಿ ಉತ್ತರ ಯಾವುದು ಇದೆ ಅಂತಂತಂದರೆ ನಾಲ್ಕನೇದು ಎ ಸರಿಯಾಗಿಲ್ಲ ಆದರೆ ಆರ್ ಸರಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, 20ನೇ ಆಧಾರ ಕಲ್ಪನೆಯ ಪರೀಕ್ಷೆಯಲ್ಲಿ ಟೈಪ್ 1ರ ದ್ವೇಷ ಇದನ್ನು ಉಲ್ಲೇಖಿಸುತ್ತದೆ ಅಂತ. ಒಂದನೇದು ಸರಿಯಾದ ಶೂನ್ಯ ಆಧಾರ ಕಲ್ಪನೆಯನ್ನು ತಿರಸ್ಕರಿಸುತ್ತದೆ. ಎರಡನೇ ಸರಿಯಾದ ಶೂನ್ಯ ಆಧಾರ ಕಲ್ಪನೆಯನ್ನು ಅಂಗೀಕರಿಸುವುದು. ಮೂರನೇ ತಪ್ಪು ಶೂನ್ಯ ಆಧಾರ ಕಲ್ಪನೆಯನ್ನು ಅಂಗೀಕರಿಸುವುದು. ನಾಲ್ಕನೇ ಸರಿಯಾದ ಪರ್ಯಾಯ ಆಧಾರ ಕಲ್ಪನೆಯನ್ನು ತಿರಸ್ಕರಿಸುವುದು. ಇಲ್ಲಿ ಈ ಒಂದು 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೋಡಿದ್ರೆ ಇಲ್ಲಿ ಒಂದನೇದು ಸರಿಯಾದ ಶೂನ್ಯ ಆಧಾರ ಕಲ್ಪನೆಯನ್ನು ತಿರಸ್ಕರಿಸುವುದು ಅಂತ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇವತ್ತಿನ ತರಗತಿಯಲ್ಲಿ ಒಂದು 26 ಪ್ರಶ್ನೆಗಳನ್ನು ಆನ್ಸರ್ ಮಾಡಿರ್ತಕ್ಕಂಥದ್ದು. ಇದು ತಮಗೆ ಸರಿಯಾಗಿರ್ತಕ್ಕಂಥ ವಿಡಿಯೋ ಆಗಿದ್ದಾದರೆ ತಾವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.